ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ನುವು ಯಾಗಿಟ್ಟುಕ್ ಗ್ರೀನ್‌ಸ್ಟೋನ್ ಬೆಲ್ಟ್ ಇದು ಯಾವ ದೇಶದಲ್ಲಿದೆ? ಉತ್ತರ ಆಪ್ಷನ್ ಎ ಕೆನಡಾ. ಕೆನಡಾದ ರಾಜಧಾನಿ ಒಟ್ಟಾವಾ. ಇಲ್ಲಿಯ ಅಧಿಕೃತ ಭಾಷೆ ಇಂಗ್ಲಿಷ್. ಕೆನಡಾದ ಸದ್ಯದ ಪ್ರಧಾನಮಂತ್ರಿಗಳು ಮಾರ್ಕ್ ಕಾರ್ನಿ. ವಿಸ್ತೀರ್ಣದಲ್ಲಿ ಕೆನಡಾ ಪ್ರಪಂಚದಲ್ಲೇ 2ನೇ ಸ್ಥಾನದಲ್ಲಿದ್ದು, ಇಲ್ಲಿಯ ಕರೆನ್ಸಿ ಕೆನಡಿಯನ್ ಡಾಲರ್. ರಾಷ್ಟ್ರೀಯ ಅಂಕಿ-ಅಂಶ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ ಆಪ್ಷನ್ ಸಿ ಜೂನ್ 29ರಂದು. ಇತ್ತೀಚೆಗೆ ಸುದ್ದಿಯಲ್ಲಿರುವ ಖರೈ ಒಂಟೆ ಇದು ಭಾರತದ ಯಾವ ರಾಜ್ಯಕ್ಕೆ ಸ್ಥಳೀಯವಾಗಿದೆ? ಉತ್ತರ ಆಪ್ಷನ್ ಎ ಗುಜರಾತ್. ಗುಜರಾತ್ನ ರಾಜಧಾನಿ ಗಾಂಧಿನಗರ. ಇಲ್ಲಿಯ ಸದ್ಯದ ರಾಜ್ಯಪಾಲರು ಆಚಾರ್ಯ ದೇವವ್ರತ. ಗುಜರಾತ್ನ ಸದ್ಯದ ಮುಖ್ಯಮಂತ್ರಿಗಳು ಭೂಪೇಂದ್ರಭಾಯ್ ಪಟೇಲ್. ವಿಸ್ತೀರ್ಣದಲ್ಲಿ ಗುಜರಾತ್ ಭಾರತದಲ್ಲಿ 5ನೇ ಸ್ಥಾನದಲ್ಲಿದ್ದು, ಜನಸಂಖ್ಯೆಯಲ್ಲಿ 7ನೇ ಸ್ಥಾನದಲ್ಲಿದೆ. ಗುಜರಾತ್ನ ಅಧಿಕೃತ ಭಾಷೆ ಗುಜರಾತಿ. ಗುಜರಾತ್ ಇದನ್ನು ಭಾರತದ ಪಶ್ಚಿಮ ಭಾರತದ ಆಭರಣ ಎಂದು ಕರೆಯುತ್ತಾರೆ ಹಾಗೂ ಗುಜರಾತ್ ಇದು ಭಾರತದಲ್ಲೇ ಅತಿ ಉದ್ದದ ಕರಾವಳಿಯನ್ನು ಹೊಂದಿರುವಂತಹ ರಾಜ್ಯವಾಗಿದ್ದು, ಇಲ್ಲಿ ಹತ್ತಿಯನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಗುಜರಾತ್ ಇದು ಭಾರತದಲ್ಲಿ ಅತಿ ಹೆಚ್ಚು ಉಪ್ಪು ಉತ್ಪಾದಿಸುವ ರಾಜ್ಯವೂ ಆಗಿದೆ. ಇಲ್ಲಿ ಕಂಡುಬರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಬ್ಲ್ಯಾಕ್ ಬಕ್ ರಾಷ್ಟ್ರೀಯ ಉದ್ಯಾನವನ, ಗ್ರೀನ್ ಫಾರೆಸ್ಟ್, ಗೀರ್ ಫಾರೆಸ್ಟ್ ರಾಷ್ಟ್ರೀಯ ಉದ್ಯಾನವನ, ಗಲ್ಫ್ ಆಫ್ ಕಚ್ ರಾಷ್ಟ್ರೀಯ ಉದ್ಯಾನವನ. ಮಲ್ ಬ್ಯಾಂಕ್ ಖಾತೆಗಳನ್ನು ಒಳಗೊಂಡ ಸೈಬರ್ ಅಪರಾಧವನ್ನು ಎದುರಿಸಲು ಸಿಬಿಐ ಪ್ರಾರಂಭಿಸಿದ ಕಾರ್ಯಾಚರಣೆಯ ಹೆಸರು ಏನಾಗಿದೆ? ಉತ್ತರ ಆಪ್ಷನ್ ಬಿ ಆಪರೇಷನ್ ಚಕ್ರ. ಮಲ್ ಖಾತೆ ಅಪರಾಧಗಳು ಅಕ್ರಮ ಹಣವನ್ನು ಸ್ವೀಕರಿಸಲು, ವರ್ಗಾಯಿಸಲು ಅಥವಾ ಅಕ್ರಮವಾಗಿ ವರ್ಗಾಯಿಸಲು ಬಳಸುವ ಬ್ಯಾಂಕ್ ಖಾತೆಯಾಗಿದೆ. ಯಾವ ರಾಜ್ಯವು 2025ರ ಮಹಿಳಾ ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ ಇದನ್ನು ಗೆದ್ದುಕೊಂಡಿತು? ಉತ್ತರ ಆಪ್ಷನ್ ಸಿ ಒಡಿಸ್ಸಾ. ಒಡಿಸ್ಸಾದ ರಾಜಧಾನಿ ಭುವನೇಶ್ವರ. ಇಲ್ಲಿಯ ಸದ್ಯದ ರಾಜ್ಯಪಾಲರು ಕಂಬಾಪತಿ ಹರಿಬಾಬು. ಇಲ್ಲಿಯ ಸದ್ಯದ ಮುಖ್ಯಮಂತ್ರಿಗಳು ಮೋಹನ್ ಚರಣ್ ಮಾಂಝಿ. ವಿಸ್ತೀರ್ಣದಲ್ಲಿ ಒಡಿಸ್ಸಾ ಭಾರತದಲ್ಲಿ 8ನೇ ಸ್ಥಾನದಲ್ಲಿದ್ದು, ಜನಸಂಖ್ಯೆಯಲ್ಲಿ 11ನೇ ಸ್ಥಾನದಲ್ಲಿದೆ. ಇಲ್ಲಿಯ ಅಧಿಕೃತ ಭಾಷೆ ಒಡಿಯಾ. ಒಡಿಸ್ಸಾದಲ್ಲಿ ಪ್ರಮುಖವಾಗಿ ಕೋನಾರ್ಕ್ನ ಸೂರ್ಯ ದೇವಾಲಯ ಹಾಗೂ ಚಿಲ್ಕಾ ಸರೋವರ ಕಂಡುಬರುತ್ತದೆ. ಇಲ್ಲಿ ಕಂಡುಬರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಭಿತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ, ಸಿಂಪಲ್ ರಾಷ್ಟ್ರೀಯ ಉದ್ಯಾನವನ.